ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಹಲಸಿನ ಹಣ್ಣಿನ ಬೀಜನ ಪಲ್ಯ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಯಾವ ವಿಧಾನದಲ್ಲಿ ಮಾಡಬೇಕು, ಏನು ಹಾಕ್ಬೇಕು ಅದಕ್ಕೆ ಅನ್ನೋದು ನೋಡೋಣ ಬನ್ನಿ. ನೋಡ್ರಿ, ಹಲಸಿನಕಾಯಿ ಬೀಜನ ಇಷ್ಟು ತೊಗೊಂಡಿದ್ದೀನಿ. ಇವನ್ನೀಗ ಜಜ್ಜಿಬಿಟ್ಟು ಸಿಪ್ಪೆ ತಗೊಂಡು ಬರೋಣ. ಬೀಜನ ಎಲ್ಲದನ್ನು ಜಜ್ಜಿಬಿಟ್ಟು ಸಿಪ್ಪೆ ತೆಗೆದು ತೊಗೊಂಡು ಬಂದಿದ್ದೀನಿ. ಇದನ್ನು ಯಾವ ರೀತಿ ಪಲ್ಯ ಮಾಡೋದು ಅಂತ ನೋಡೋಣ. ನೋಡ್ರಿ, ಹಲಸಿನ ಬೀಜ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನೀಗ ಫಸ್ಟು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿರಿ, ಮೊದಲನೇದಾಗಿ ಗ್ಯಾಸ್ ಹಚ್ತೀನಿ. ಎಷ್ಟು ಬಂದು ಕುಕ್ಕರ್ ನೋಡ್ರಿ. ಇಷ್ಟು ನೀರು ಇಷ್ಟು ತೊಗೊಂಡಿದ್ದೀನಿ. ಈ ನೀರಿಗೆ ಇದು ರೆಡಿ ಮಾಡಿದ್ದೀವಲ್ಲ ಹಲಸಿನ ಬೀಜನ ಇವನ್ನ ಇದಕ್ಕೆ ಹಾಕ್ತೀನಿ. ನೋಡ್ರಿ, ಹಾಕಿದ್ದೀನಿ. ಇದು ಬರೀ ಹಂಗೆ ಬೇಯಿಸಿದ್ರೆ ಸ್ವಲ್ಪ ಸಪ್ಪೆ ಆಗುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಬೇಕಂದ್ರೆ ನಾವು ಆಮೇಲೆ ಹಾಕೋಣಂತೆ. ಮತ್ತು ಇದನ್ನು ಕ್ಲೋಸ್ ಮಾಡ್ತೀನಿ. ಆಗಿದೆ, ತೆಗಿತಾ ಇದ್ದೀನಿ. ನೋಡ್ರಿ, ಹಾಕ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಬಸ್ಕೊಂತಾ ಇದ್ದೀನಿ ಇದನ್ನ. ನೋಡ್ರಿ, ಒಂದು ಸ್ವಲ್ಪ ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕೊಂಡು ಇವಾಗ ನೋಡ್ರಿ, ಇದು ರೆಡಿ ಆಗಿದೆ. ಇದಕ್ಕೀಗ ಮಸಾಲೆ ಹಾಕಬೇಕು. ಆ ಮಸಾಲೆಗೆ ಏನೇನು ಬೇಕೆಲ್ಲ ತೊಗೊಂಡಿದ್ದೀನಿ, ಅದನ್ನು ಈಗ ಜಾರಿಗೆ ಹಾಕ್ತೀನಿ. ನೋಡ್ರಿ, ಮೊದಲನೇದಾಗಿ ಕಾಯಿ ತೊಗೊಂಡಿದ್ದೀನಿ ಇಷ್ಟು. ನೆಕ್ಸ್ಟ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡ್ರಿ ಇಷ್ಟು. ಆಮೇಲೆ ಚಕ್ಕಿ, ಲವಂಗ ಎರಡನ್ನು ಸ್ವಲ್ಪ ಫುಲ್ ನುಣ್ಣಗೆ ಬೇಡ, ಇದು ಒಂದು ಸ್ವಲ್ಪ ಮೀಡಿಯಮ್ ಆಗಿರಲಿ. ಫುಲ್ ನುಣ್ಣಗೆ ಹಾಕಿದ್ರೆ ಚೆನ್ನಾಗಾಗಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ರುಬ್ಬಬೇಕು. ಆಗಿದೆ ನೋಡ್ರಿ, ತೆಗಿತೀನಿ. ನೋಡ್ರಿ, ಇಷ್ಟು ರೆಡಿ ಆಗಿದೆ. ಫುಲ್ ನುಣ್ಣಗೆ ಹಾಕೊಂಡ್ರೆ ಚೆನ್ನಾಗಿರಲ್ಲ. ನೋಡ್ರಿ, ಪಾತ್ರೆ ಇಟ್ಟಿದ್ದೀನಿ, ಗ್ಯಾಸ್ ಹಚ್ತೀನಿ. ಪಾತ್ರೆ ಕಾಯ್ತಾ ಇದೆ, ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಸಾಕು. ಎಣ್ಣೆ ಕಾಯ್ತಾ ಇದೆ. ಕಾಯೋ ಟೈಮಲ್ಲಿ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ ಜೀರಿಗೆ ಎರಡು ಹಾಕ್ತಿದ್ದೀನಿ. ಕರಿಬೇವು ಹಾಕ್ತಿದ್ದೀನಿ. ಒಂದು ಇದು ತೊಗೊಂಡಿದ್ದೀನಿ ನೋಡಿರಿ, ಕಟ್ ಮಾಡಿರ್ತಿದ್ದೀನಿ. ನೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೆಂಪಾದ್ಮೇಲೆ ಟೊಮೆಟೊ. ನೋಡ್ರಿ, ಕೆಂಪಾಗಿದೆ. ಈ ಟೈಮಲ್ಲಿ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಬೇಳಿ ಸಣ್ಣಕ್ಕೆ ಮಾಡ್ಕೊಂಡ್ಬಿಟ್ಟು ಮಸಾಲೆ ರುಬ್ಬಿದ್ದೀವಲ್ಲ, ಈ ಮಸಾಲೆ ಹಾಕ್ತಾನೆ ನೋಡ್ರಿ. ಮಿಕ್ಸಿಗೂ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ತಾ ಇದೀವಿ ನೋಡ್ರಿ. ಇದು ಒಂದು ಸ್ವಲ್ಪ ಕುದೀವಿ, ಫ್ರೈ ಆಗಲಿ ಇದು. ನೋಡ್ರಿ, ಕುದೀತಾ ಇದೆ. ಖಾರ ಪುಡಿ ನೋಡ್ರಿ, ಇಷ್ಟು ಒಂದು ಸ್ಪೂನಷ್ಟು ಹಾಕ್ತೀನಿ ಖಾರ ಪುಡಿ. ಆಮೇಲೆ ಸಾಂಬಾರು ಪುಡಿ ಹಾಕ್ತೀನಿ ನೋಡ್ರಿ. ಈಗ ಇದು ಸಾಂಬಾರು ಪುಡಿ.
ಒಂದು ಅರ್ಧ ಸ್ಪೂನು ಅರಿಶಿನ. ಇದು ಹಾಕಿದೆಯಲ್ಲ ಮೂರನ್ನು ಈಗಿನ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಉಪ್ಪು ಹಾಕ್ತೀವಿ, ಯಾಕಂದರೆ ಆವಾಗಲೇ ಸ್ವಲ್ಪ ಬೇಕು ನಾವು ಉಪ್ಪು ಹಾಕಿದ್ದೀವಿ, ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಮತ್ತು ನೋಡಿಕೊಂಡು ಮತ್ತು ಆಮೇಲೆ ಹಾಕೋಣ. ಹಲಸಿನ ಹಣ್ಣು ಸಿಗೋದು ವರ್ಷಕ್ಕೆ ಒಂದೇ ಟೈಮು, ಹಾಗಾಗಿ ನಾವು ಸಿಕ್ಕಾಗ ಯೂಸ್ ಮಾಡಬೇಕು. ಹಲಸಿನ ಬೀಜನ ಪಲ್ಯ ಮಾಡಬೇಕು, ಇದು ಭಾಳ ಚೆನ್ನಾಗಿರುತ್ತೆ. ಪಲ್ಯ ಮಾಡ್ಕೊಳ್ಳಿ, ಸಿಕ್ಕಾಗ ಆರೋಗ್ಯಕ್ಕೂ ತುಂಬ ಒಳ್ಳೇದು ಅಂತಲೇ ಹೇಳ್ತೀನಿ ನಾನು. ಮಾಡ್ಕೊಂಡು ತಿನ್ನಿರಿ, ಚಪಾತಿಗೆ ಭಾಳ ಚೆನ್ನಾಗೇ ಇರುತ್ತೆ ಇದು. ನೋಡ್ರಿ, ಇದು ಕುದಿತಾ ಇದೆ. ಈ ಟೈಮಲ್ಲೇ ನಾನು ಬೀಜ ಬೇಯಿಸ್ಕೊಂಡಿದ್ದೀವಲ್ಲ ಹಲಸಿನ ಹಣ್ಣಿನ ಬೀಜನ ಅವನ್ನ ಹಾಕ್ತಾ ಇದ್ದೀನಿ ನೋಡ್ರಿ. ಈಗ ಇದನ್ನೆಲ್ಲ ಈಗ ಮಸಾಲೆ ಜೊತೆಗೆ ಸೇರ್ಸೋಣ. ಇದನ್ನ ಸ್ವಲ್ಪ ನೀರು ಹಾಕೋಣ, ಜಾಸ್ತಿ ನೀರು ಬೇಡ. ಎಲ್ಲ ಮಸಾಲೆನೂ ಹಾಕಿದ್ದೀನಿ. ಈಗ ಕ್ಲೀನಾಗಿ ಮಸಾಲೆ ಹೊಂದ್ಕೊಳ್ಳಿ ಇದಕ್ಕೆಲ್ಲದಕ್ಕೂ. ಒಂದೆರಡು ನಿಮಿಷ ಚೆನ್ನಾಗಿ ಕುಟ್ಬಿಟ್ರೆ ಸಾಕು. ನೋಡ್ರಿ, ಇವಾಗ ಕುದಿತಾ ಇದೆ. ಈ ಟೈಮಲ್ಲೇ ನಾನು ಸಣ್ಣಕ್ಕೆ ಮಾಡಿಬಿಟ್ಟು ಕೊತ್ತಂಬರಿ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡ್ರಿ. ರೆಡಿಯಾಗಿದೆ. ಇದು ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಮಾಡ್ಕೊಳ್ರಿ ನೀವು. ಚೆನ್ನಾಗಿ ಬೆಂದಿದೆ. ಇವತ್ತೀಗ ನಾನು ಹಲಸಿನಕಾಯಿ ಬೀಜ ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಮಾಡ್ಕೊಳ್ಳಿ, ಯಾಕಂದರೆ ವರ್ಷಕ್ಕೆ ಒಂದು ಟೈಮ್ ಸಿಗೋದು ಇದು. ಭಾಳ ಚೆನ್ನಾಗಿತ್ತು. ನಾನು ಅಡುಗೆ ಮಾಡಬೇಕಾದ್ರೆ ಭಾಳ ಗಮ್ಮಂತ ಸ್ಮೆಲ್ ಬರ್ತಾ ಇತ್ತು. ನೋಡಿದರೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಹಂಗಾಗಿ ನೀವು ಕೂಡ ಮಾಡ್ಕೊಳ್ಳಿ. ಇದು ವರ್ಷಕ್ಕೆ ಒಂದು ಟೈಮ್ ಸಿಗೋದು, ಹಾಗಾಗಿ ಬಿಡಬೇಡ್ರಿ. ನೀವು ಟೇಸ್ಟ್ ನೋಡಿರಿ, ಚೆನ್ನಾಗಿರುತ್ತೆ. ವರ್ಷಕ್ಕೆ ಒಂದು ಟೈಮ್ ಬಿಡೋ ಅಂತ ಫಲ ಇದು. ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲಿಗೆ ಯಾರು ಹೊಸದಾಗಿದ್ದರೆ ಕೂಡ ಸಬ್ಸ್ಕ್ರೈಬರ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಭೇಟಿ ಹಾಕ್ತೀನಿ. ನಮಸ್ಕಾರ.